ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ತುಂಬ ದಿನಗಳ ಹಿಂದೆ ಮಾಡ್ಕೊಂಡಿದ್ದಂಥ, ಅಂದರೆ ನಮ್ಮಮ್ಮ ಮಾಡ್ಕೊಂಡಿದ್ದಂಥ ಒಂದು ಹರಕೆನ ತೀರಿಸೋದಕ್ಕೆ ಅರಸೀಕೆರೆಗೆ ಹೋಗ್ತಾ ಇದ್ದೀವಿ. ಸೊ ಅದ್ರ ವ್ಲಾಗ್ ಇರುತ್ತೆ ಈ ವ್ಲಾಗಲ್ಲಿ. ಸೊ ಇವತ್ತು ನಾವು ನಮ್ಮ ಅಪ್ಪಾಜಿ ನಮ್ಮ ಮನೆಗೆ ಬಂದಿದ್ರು. ನೀವು ಹಳೆ ವ್ಲಾಗಲ್ಲಿ ನೋಡಿರ್ತೀರ, ಹಿಂದಿನ ವ್ಲಾಗಲ್ಲಿ. ಸೊ ನಮ್ಮ ಅಪ್ಪಾಜಿ, ನಾನು, ನಮ್ಮ ಯಶು, ಸುಬ್ಬು, ನಮ್ಮ ಮನೆಯವರು, ನಮ್ಮ ಮಾವ ಇಷ್ಟು ಜನ ಹೋಗ್ತಾ ಇದ್ದೀವಿ ಹರಕೆ ತೀರ್ಸೋಕ್ಕೆ. ಅಂದರೆ ಈಗ ಆಲ್ರೆಡಿ ಅಲ್ಲಿಗೆ ಎಲ್ಲ ಬಂದಿದ್ದಾರೆ. ನಮ್ಮಮ್ಮ, ನಮ್ಮ ರಿಲೇಟಿವ್ಸ್, ನಮ್ಮ ಮಾಮ ಮನೆ ಕಡೆಯವರೆಲ್ಲ ತುಂಬ ಜನ ಅಲ್ಲಿ ಈಗ ಆಲ್ರೆಡಿ ಬಂದಿದ್ದರು. ಬಟ್ ನಾವು ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆ ಏನಂದರೆ ಮನೇಲಿ ಕರೆಂಟ್ ಇರಲಿಲ್ಲ, ಹಸು ಕೆಲಸ ಮುಗ್ದಿರಲಿಲ್ಲ, ಸ್ನಾನ ಆಗಿರಲಿಲ್ಲ. ಸೊ ಅದಕ್ಕೆ ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಇವಾಗ ನಾವು ಅರಸೀಕೆರೆಗೆ ರೀಚ್ ಆಗಬೇಕು ಅಂತ ಸುಮಾರು ಒಂದು 7:30 ಅಷ್ಟರಲ್ಲಿ ಮನೆ ಬಿಟ್ಟು 11:15 ಅಷ್ಟರಲ್ಲಿ ಅರಸೀಕೆರೆ ರೀಚ್ ಆದ್ವಿ. ಸೊ ನೋಡ್ಬೋದು, ಇದೆ ಅರಸೀಕೆರೆ. ನಮ್ಮಪ್ಪ ಅವರೂರು, ನಮ್ಮಪ್ಪ ಅವರ ತವರೂರು, ನಮ್ಮಪ್ಪ ಅವ್ರ ಸ್ವಂತ ಮನೆ ಎಲ್ಲ ಅರಸೀಕೆರೆಯಲ್ಲೇ ಇರೋದು. ನಮ್ಮ ಅಪ್ಪ ಹುಟ್ಟಿ ಬೆಳೆದಿದ್ದೆಲ್ಲ ಅರಸೀಕೆರೆಯಲ್ಲೇ. ಅರಸೀಕೆರೆಯಲ್ಲಿ ತುಂಬ ಜನ ರಿಲೇಟಿವ್ಸ್ ಇದ್ದಾರೆ. ನಮ್ಮ ಅತ್ತೆ ಆಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು, ಮತ್ತು ತುಂಬ ಜನ ರಿಲೇಟಿವ್ಸ್. ಮತ್ತು ನಮ್ಮ ಅಮ್ಮ ಬೆಳೆದಿದ್ದು ಕೂಡ ಅರಸೀಕೆರೆ ಹತ್ರ ಒಂದು ಹಳ್ಳಿನಲ್ಲಿ. ಸೊ ಆ ಹಳ್ಳಿನಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಕಮ್ಯುನಿಟಿಯವರೇ ಇದ್ದಾರೆ. ತುಂಬ ಕ್ಲೋಸ್ಡ್, ಅಥವಾ ನೇಟಿವ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಾವು ಫೈನಲಿ ಅರಸೀಕೆರೆಗೆ ರೀಚ್ ಆಗಿದ್ದೀವಿ. ಸೊ ಅಲ್ಲಿಂದ ನಾವು ಅರಸೀಕೆರೆಯಿಂದ ಹಾರನಹಳ್ಳಿ ಹತ್ರ ಈ ಹೋತನಕಲ್ಲಜ್ಜಿ ಅಂತ ಒಂದು ದೇವಸ್ಥಾನ ಇದೆ. ವಾತನಕಲ್ಲಜ್ಜಿ, ಹೋತನಕಲ್ಲಜ್ಜಿ ಹೇಳ್ತಾರೆ. ಸೊ ಇಲ್ಲಿಗೆ ನಾವು ಹರಕೆ ತೀರ್ಸೋದಕ್ಕೆ ಬಂದಿರೋದು. ಸೊ ನೀವು ನೋಡಿದ್ರಲ್ಲ, ಅಲ್ಲಿ ಮೇಕೆ ಮರಿ ಇತ್ತಲ್ಲ, ಸೊ ಅದನ್ನೇ ನಾವು ಹರಕೆಗೆ ಕೊಟ್ಟಿದ್ದು. ಆ್ಯಂಡ್ ಅದಾದಮೇಲೆ ನೆಂಟರು ಇಷ್ಟರುಗಳೆಲ್ಲ ಒಟ್ಟಿಗೆ ಸೇರಿ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ. ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಮಾವಂದರು, ಅತ್ತೆಯಂದರು, ಮತ್ತು ಇಲ್ಲಿ ನಮ್ಮ ಹಳ್ಳಿ ಇದೆ, ನಮ್ಮಮ್ಮ ಹುಟ್ಟಿ ಬೆಳೆದಿದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಒಬ್ಬರು ನಮ್ಮಮ್ಮ ತಮ್ಮ ಇದ್ದಾರೆ. ಅಂದರೆ ನಮ್ಮಮ್ಮನ ದೊಡ್ಡಮ್ಮನ ಮಗ. ಅಂದರೆ ಅವರು ನಮ್ಮಮ್ಮ ಬಂದು ನಮ್ಮ ದೊಡ್ಡಜ್ಜಿ ಜೊತೆನೇ ಜಾಸ್ತಿ ಬೆಳೆದಿದ್ದಲ್ಲ. ಸೊ ಅವರು ನಮ್ಮಮ್ಮನ ತಮ್ಮ ಥರ. ಈಗಲೂ ನಮ್ಮಮ್ಮಂಗೆ ಅವರು ಬಾಗಿನ ಕೊಡ್ತಾರೆ. ಸೊ ಎಲ್ಲ ಒಟ್ಟಿಗೆ ಸೇರಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ. ಅಡುಗೆ ಎಲ್ಲ ನಾನೇ ಮಾಡಿದ್ದು ಅಂತ ಹೇಳೋಕ್ಕಾಗಲ್ಲ. ಮಸಾಲೆ ಎಲ್ಲ ನಮ್ಮ ಅತ್ತೆಯರು, ನಮ್ಮ ಚಿಕ್ಕಮ್ಮ, ನಮ್ಮ ಅಮ್ಮನ ಎಲ್ಲ ಹಾಕ್ಕೊಟ್ರು. ಸೊ ಅವರೆಲ್ಲ ಗ್ರೈಂಡ್ ಮಾಡಿಕೊಟ್ರಲ್ಲ, ನಾನು ಒಲೆ ಮುಂದೆ ನಿಂತ್ಕೊಂಡು ಮಾಡಿದೆ ಅಂತ ಹೇಳ್ಬೋದು. ಇಲ್ಲಿ ಮುದ್ದೆ ರೆಡಿ ಮಾಡ್ತಾಯಿದ್ದಾರೆ. ಇವರು ನಮ್ಮ 3ನೇ ಅತ್ತೆ. ಸೊ ಇವರು ಮುದ್ದೆ ಮಾಡ್ತಾಯಿದ್ದಾರೆ. ಇಲ್ಲಿ ನಾವು ಮಟನ್ ಸಾಂಬಾರು ಮಾಡ್ತಾಯಿದ್ದೀವಿ. ತುಂಬ ಜನ, ನಾನು, ನಮ್ಮನು, ನನ್ನ ತಂಗಿ, ನಮ್ಮ ಅಣ್ಣ ಎಲ್ಲ ಸೇರಿ ಮಟನ್ ಸಾಂಬಾರು ಮಾಡಿದ್ವಿ. ಮಸಾಲ ಮಾತ್ರ ಈಗ ಆಲ್ರೆಡಿ ಪ್ರಿಪೇರ್ಡ್ ಇತ್ತು. ಮಸಾಲಾನ ನೀಟಾಗಿ ಎಲ್ಲ ಬೇಯಿಸಿ ಹಾಕಿ ಆ ಥರ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ನೋಡ್ಬೋದು, ಮಟನ್ ಸಾಂಬಾರು ರೆಡಿ ಆಗ್ತಾಯಿದೆ. ಸೊ ಈ ಥರ ಎಲ್ಲ ಹಬ್ಬ ಮಾಡಿ ತುಂಬ ದಿನವೇ ಆಗೋಗ್ಬಿಟ್ಟಿತ್ತು. ನಮ್ಮಮ್ಮ ಮೊದಲಿಗೆ ಜಾಸ್ತಿ ಈ ಥರ ಹಬ್ಬಗಳು ಮಾಡೋರು. ಪಿರಿಯಾಪಟ್ಟಣದಮ್ಮ, ಮಸಣಿಕಮ್ಮ ದೇವಸ್ಥಾನ ಅಲ್ಲೆಲ್ಲ ಮಾಡೋರು. ತುಂಬ ನಾವು ಮಾಡಿದ್ದೀವಿ. ಅರಸೀಕಟ್ಟೆ ಅಮ್ಮ, ಅಲ್ಲೆಲ್ಲ ತುಂಬ ಹಬ್ಬಗಳು ಮಾಡಿದ್ದೀವಿ. ಇಲ್ಲೂ ಅಷ್ಟೇ ಒಂದು 4-5 ಸರಿ ಹಬ್ಬ ಮಾಡಿದ್ದೀವಿ. ಸೊ ಇಲ್ಲೂ ಕೂಡ ಇವಾಗ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ಮದುವೆ ಹರಕೆನ ಇವಾಗ ಮಾಡ್ತಾಯಿರೋದು. ಸೊ ನೋಡ್ಬೋದು, ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಮುದ್ದೆ ಮಾಡ್ತಾಯಿದ್ದಾರೆ ಅಂತ. 1 ಗಂಟೆಲ್ದಿರ ಅಷ್ಟು ಜನಕ್ಕೆ ಸುಮಾರು 50ಕ್ಕಿಂತ ಮೇಲಿತ್ತು ಮುದ್ದೆ. ತುಂಬ ಚೆನ್ನಾಗಿ ಮಾಡಿದರು. ಪರ್ಫೆಕ್ಟಾಗಿ ಬಂದಿತ್ತು ಅಷ್ಟು ಜನಕ್ಕೆ. ಯೂಶ್ವಲಿ ನಮ್ಮ ಮನೆ ಫಂಕ್ಷನ್ಗಳಲ್ಲಿ, ಅದರಲ್ಲೂ ನಾನ್ ವೆಜ್ ಫಂಕ್ಷನ್ಗಳಲ್ಲಿ ಮುದ್ದೆ ಮಾಡೋದೇ ನಮ್ಮ ಅತ್ತೆ. ಈಗ ಮಾಡ್ತಾಯಿದ್ದಾರಲ್ಲ ಅವರೇನೆ. ಇವರು 3ನೇ ಅತ್ತೆ, ನಮ್ಮಮ್ಮನ 3ನೇ ತಮ್ಮನ ವೈಫು. ಈ ಕಡೆ ನಿಂತಿರೋದು ನಮ್ಮಮ್ಮನ 2ನೇ ತಮ್ಮನ ವೈಫು. ನಮ್ಮಮ್ಮ ಹತ್ರ ಒಬ್ಬರು ಕೂತ್ಕೊಂಡ್ರು ನೋಡಿ, ಅವರು ಲಾಸ್ಟ್ ತಮ್ಮನ ವೈಫು. ಸೊ ಇಷ್ಟು ಜನ ಬಂದಿದ್ರು, ಎಲ್ಲ ಬಂದಿದ್ರು ಆಲ್ಮೋಸ್ಟು. ಹಾಗೆಯೇ ಇಲ್ಲಿ ಮಟನ್ ಚಿಕನ್ ಎಲ್ಲ ನಮ್ಮ ಅರಸೀಕೆರೆ ಹತ್ರ ನಮ್ಮಮ್ಮ ಬೆಳೆದಿರಲ್ಲ, ಅಲ್ಲಿ ಅವ್ರ ಚಿಕ್ಕಪ್ಪ, ಅವ್ರ ತಮ್ಮ ಎಲ್ಲ ಸೇರ್ಕೊಂಡು ಕ್ಲೀನ್ ಮಾಡ್ತಾಯಿದ್ರು. ಒಂಥರ ಇದು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಎಲ್ಲ ಬಂದಿದ್ರಲ್ಲ, ಎಲ್ಲರ ಜೊತೆ ಮಾತಾಡಿಕೊಂಡು ಖುಷಿಯಾಗಿ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಚಿಕ್ಕಮ್ಮ ಒಬ್ಬರು ಶಿವಮೊಗ್ಗದಲ್ಲಿದ್ದಾರೆ ಅಂತ ನಾನು ಹೇಳಿದ್ದೆ. ಅವರು ಕೂಡ ಚಿಕ್ಕಮ್ಮ, ಚಿಕ್ಕಪ್ಪ, ತಮ್ಮ ಎಲ್ಲರೂ ಬಂದಿದ್ದರು. ಶಿವಮೊಗ್ಗಗೂ ಅರಸೀಕೆರೆಗೂ ಸ್ವಲ್ಪ ಹತ್ತತ್ರ, ಅಂದರೆ ನಮಗೆ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಹತ್ರನೇ. ಸೊ ಅಲ್ಲಿಂದ ಕೂಡ ಎಲ್ಲರೂ ಬಂದಿದ್ದರು. ಎಲ್ಲ ಬಂದಿದ್ರಲ್ಲ, ಎಲ್ಲ ಒಟ್ಟಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಸೊ ನಮ್ಮ ಅತ್ತಿಗೆ ಎಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ತೊಳಿತಾ ಇದ್ದಾರೆ. ನಮ್ಮ ಅತ್ತೆ ಮುದ್ದೆ ಕಟ್ತಾಯಿದ್ದಾರೆ, ಮುದ್ದೆ ತಿರುತ್ತಾ ಇದ್ದಾರೆ. ಆ ಕಡೆ ಅಂದರೆ ಇನ್ನೊಬ್ಬರು ಮುದ್ದೆ ಕಟ್ತಾಯಿದ್ದಾರಲ್ಲ, ಅವ್ರು ಬಂದು ಕರ್ಗುಂದ ಅಂತ ಹಾರನಹಳ್ಳಿ ಪಕ್ಕ ಇದೆ, ಅರಸೀಕೆರೆಯಲ್ಲೇ ಇರೋದು ಆ ಹಳ್ಳೀಲಿ. ಅವರು ನನಗೆ ಅತ್ತೆ ಆಗಬೇಕು. ಸೊ ಎಲ್ಲರೂ ಸೇರಿ ಅಡುಗೆ ಮಾಡ್ತಾಯಿದ್ದಾರೆ. ಸೊ ನಾನು ನಮ್ಮ ಅತ್ತೆನ ರೇಗಿಸ್ಕೊಂಡು ನಾನು ಕೂಡ
ಅಡುಗೆ ಮಾಡ್ತಾಯಿದ್ದೀನಿ. ಬ್ಲೂ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವ್ರನ್ನ ಜಾಸ್ತಿ ರೇಗಿಸೋದು ನಾನು. ಇವಾಗ ರೀಸೆಂಟಾಗಿ ಮಗನ ಮದುವೆ ಮಾಡಿದ್ರಲ್ಲ, ಸೊ ಅದಕ್ಕೆ ಅದ್ರ ವಿಷಯವಾಗಿ ರೇಗಿಸ್ಕೊಂಡು ನಾನು ಅಡುಗೆ ಮಾಡ್ತಾಯಿದ್ದೆ. ಸೊ ನೋಡ್ಬೋದು ಎಲ್ಲ ಹಾಕ್ಕೊಡ್ತಾಯಿದ್ರು, ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ನಾನು ನಿಂತ್ಕೊಂಡು ಒಲೆ ಮುಂದೆ ತಿರ್ಗಿಸ್ಕೊಂಡು ಅಡುಗೆ ಮಾಡ್ತಾಯಿದ್ದೆ. ಚಿಕನ್ ಫ್ರೈ, ಮಟನ್ ಸಾಂಬಾರು, ರಾಗಿ ಮುದ್ದೆ ಮತ್ತು ಬೋಟಿ ಫ್ರೈ ಅದೆಲ್ಲ ಏನೂ ಮಾಡಿರಲಿಲ್ಲ. ರೈಸ್ ಆ್ಯಸ್ ಯೂಶ್ವಲ್ ಆ ಥರ ಸಿಂಪಲ್ ಮೆನ್ಯೂ ಇತ್ತು, ಜಾಸ್ತಿ ಏನಿರಲಿಲ್ಲ. ಸೊ ಇಲ್ಲಿ ಜಾಸ್ತಿ ಹಬ್ಬಗಳು ಮಾಡ್ತಾರೆ, ತುಂಬ ಜನ ಹರಕೆ ಕಟ್ಕೊಂಡು. ಮತ್ತು ಪಿಗ್ ಅದೆಲ್ಲ ಮಾಡ್ತಾರೆ, ಬಟ್ ನಮಗೆ ಪಿಗ್ ಅಷ್ಟಾಗಿ ಬರಲ್ಲ, ಮತ್ತು ನಮ್ಮ ಮನೇಲಿ ಯಾರೂ ಕೂಡ ಪಿಗ್ ತಿನ್ನಲ್ಲ. ಸೊ ಅದಕ್ಕಾಗಿ ನಾವು ಮೇಕೆ ಹರಕೆ ಮಾಡ್ಕೊಂಡಿದ್ರಂತೆ ನಮ್ಮಮ್ಮ. ಮೇಕೆ ಮತ್ತು ಚಿಕನ್ ಎರಡೂ ಮಾಡಿದ್ವಿ. ಚೆನ್ನಾಗಾಗಿತ್ತು ಅಡುಗೆ ಎಲ್ಲ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಅಡುಗೆ ಎಲ್ಲ ಮಾಡಿ ದೇವ್ರಿಗೆ ಎಡೆ ಕೊಡುವಾಗ ಒಂದು ಏನಂತಾರೆ ಪವಾಡ ಅಂತಲೇ ಹೇಳ್ಬೋದು. ಅದನ್ನ ನೋಡಿ ನೀವು ಕೊನೆವರೆಗೂ. ಅದನ್ನ ನೋಡೋಕ್ಕೆ ತುಂಬ ಜನ ಹರಕೆ ಕೊಡೋಕ್ಕೆ ಬಂದಿರೋರೆಲ್ಲ ವೆಯ್ಟ್ ಮಾಡ್ತಾರೆ. ಇಲ್ಲಿ ಏನಂದರೆ ಮೆರೆಸ್ತಾರೆ ದೇವ್ರನ್ನ ಅಂತ ಹೇಳ್ಬೋದು. ದೇವ್ರು ಮೆರೆಸೋದು ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದನ್ನೇ ಹೋಗಿ ಮುಟ್ಟುತ್ತಂತೆ. ಸೊ ಮುಟ್ಟುತ್ತೆ, ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ. ಸೊ ಅದೊಂದು ಪವಾಡ ಅಂತಲೇ ಹೇಳ್ಬೋದು. ಸೊ ಇಲ್ಲೊಬ್ಬರು ಮಾಮ ಬಂದಿದ್ದಾರಲ್ಲ, ಅವರೂ ಅರಸೀಕೆರೆ ಹತ್ರನೇ ಇರೋದು. ಅವರು ನಂಗೆ ಮಾಮ ಆಗಬೇಕು, ಅಂದರೆ ನಮ್ಮ ಅಮ್ಮನ ತಮ್ಮ ಆಗಬೇಕು. ಸೊ ಅವ್ರು ಬಂದು ಮಾತಾಡಿಸ್ತಾಯಿದ್ರು, ನಾನು ಹೋಗ್ಬಿಟ್ಟು ಅವ್ರನ್ನೂ ಕೂಡ ಮಾತಾಡಿಸ್ತಾಯಿದ್ದೆ. ಮತ್ತು ಅವ್ರ ವೈಫ್ ಬಂದಿರಲಿಲ್ಲ, ಅದಕ್ಕೆ ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳಿ ಅವ್ರು ಕಾಲ್ ಮಾಡಿಕೊಡಿ ಬರೋಕ್ಕೆ ಹೇಳ್ತೀನಿ ಅಂತ ಹೇಳಿ ಅವ್ರನ್ನ ಕರೀತಾಯಿದ್ದೆ. ಸೊ ಫೈನಲಿ ಅಡುಗೆ ಎಲ್ಲ ಆದಮೇಲೆ ಎಡೆ ಇಡೋದಕ್ಕೆ ಎಲ್ಲನೂ ತಗೊಂಡು ನಾವು ಹೊರಟ್ವಿ ಅಲ್ಲಿಗೆ. ಎಡೆ ಇಡುವಾಗ ಈ ಬ್ರ್ಯಾಂಡಿ ವಿಸ್ಕಿ ಅಂತಾರಲ್ಲ ಅದನ್ನು ಕೂಡ ಇಡಬೇಕು. ಸೊ ಹೊಸ ಕಪಲ್ಸ್ ಇವರು, ನಮ್ಮ ಫ್ಯಾಮಿಲಿಗೆ ಹೊಸ್ದಾಗಿ ಮದುವೆ ಆದ್ರಲ್ಲ, ನಾನು ಹಳೆ ವ್ಲಾಗ್ಸ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಅವರು ಬಂದಿದ್ದರು, ಅವರು ನಮ್ಮ ಮಾವನ ಮಕ್ಕಳಲ್ವ, ಸೊ ಅವರು ಬಂದಿದ್ದರು. ನೋಡ್ಬೋದು ಇವಾಗ ಎಲ್ಲ ಎಡೆ ತಗೊಂಡು ಎಡೆ ಇಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಹಾಗೆಯೇ ತಂಬಿಟ್ಟು ಆರತಿ ಕೂಡ ಮಾಡ್ಕೊಬಂದಿದ್ರು. ತಂಬಿಟ್ಟು ಆರತಿನ ಕೊಡೋದಕ್ಕೆ ನಾನು, ನಮ್ಮ ಅತ್ತಿಗೆ, ನಮ್ಮ ಚಿಕ್ಕಮ್ಮ 3 ಜನ ಬಂದಿದ್ದೀವಿ. ಸೊ ನೋಡ್ಬೋದು ಇದೇ ದೇವರು, ಹೋತನ ಕಲ್ಲಜ್ಜಿ ಅಂತ. ತುಂಬ ಚೆನ್ನಾಗಿ ಜಾತ್ರೆ ನಡೆಯುತ್ತೆ. ಹಾಸನ ಡಿಸ್ಟಿಕಲ್ಲಿದ್ದರೆ ಎಲ್ಲರಿಗೂ ಗೊತ್ತಿರುತ್ತೆ. ಜೊತೆಗೆ ಜಾತ್ರೆ ಚೆನ್ನಾಗಿ ನಡೆಯುತ್ತೆ, ಕೊಂಡ ಚೆನ್ನಾಗಿ ನಡೆಯುತ್ತೆ. ಹಾಗೆ ಚಲುವರಾಯ, ದೂತರಾಯ, ಕೆಂಚರಾಯ, ಮೇ ಬಿ, ಸಾರಿ ಇಫ್ ಐ ಆಮ್ ರಾಂಗ್, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ನೆನಪಿಲ್ಲ. ಸೊ ಮಕ್ಕಳು 3 ಜನ. ದೇವರು ಹಾಲು ಕುಡಿಸುವಾಗ ಮೇಕೆ ಏನೋ ಹಾರಿ ಪ್ರಾಣ ಬಿಡ್ತು ಅಂತ ಹೇಳಿ ಓತ ಅಂದರೆ ಮೇಕೆ, ಸೊ ಓತನ ಕಲ್ಲಜ್ಜಿ ಅಂತ ಹೆಸರು ಬಂದಿದ್ದು ಅಂತ ನಮ್ಮ ಅಜ್ಜಿ ಇದ್ದಾಗ ಸೊ ನಮ್ಮ ಅಜ್ಜಿ ಬಂದು ಇಲ್ಲೇ ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ಹಾರನಹಳ್ಳಿ ಪಕ್ಕ ಒಂದು ಊರಿದೆ. ಸೊ ಅಲ್ಲಿದ್ದರು, ಇವಾಗ ಎಕ್ಸ್ಪೈರ್ ಆಗಿದ್ದಾರೆ. ಸೊ ಅವರು ಹೇಳೋರು ಕತೆ ನಾನು ಜಾತ್ರೆಗೆ ಬಂದಾಗೆಲ್ಲ. ಮತ್ತು ಜಾತ್ರೆಗೆ ಊರಿಂದ ನಡ್ಕೊಂಬರ್ತಾಯಿದ್ವಿ ನಾವು ಆವಾಗ ಚಿಕ್ಕವರಿದ್ದಾಗ. ಸೊ ಅದೆಲ್ಲ ಮೆಮೊರೀಸು, ಮಧ್ಯರಾತ್ರಿಯಲ್ಲೆಲ್ಲ ನಡ್ಕೊಬರೋದು. ಸೊ ಅದೆಲ್ಲ ತುಂಬ ಚೆನ್ನಾಗಿದೆ. ಜಾತ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ. ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ಕಮೆಂಟಲ್ಲಿ ಹೇಳಿ. ಸೊ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅತ್ತಿಗೆ ಇಬ್ಬರು ಸೇರಿ ತಂಬಿಟ್ಟು ಆರತಿ ಬೆಳಗ್ತಾಯಿದ್ದಾರೆ. ಸೊ ಇಲ್ಲಿ ತಂಬಿಟ್ಟು ಆರತಿ ಬೆಳಗಿದ್ಮೇಲೆ ಪ್ರಸಾದ ಅಂತ ಕೊಡ್ತಾರೆ, ಅಂದರೆ ಅಕ್ಕಿ ಕಾಳುಗಳು, ಅದರಲ್ಲಿ ಬೆಸ ಸಂಖ್ಯೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ನನಗೂ 7 ಬಂತು ಬೆಸ ಸಂಖ್ಯೆ, ನೋಡೋಣ ಏನು ಒಳ್ಳೆಯದಾಗತ್ತೆ ಅಂತ. ಸೊ ಇವಾಗ ನಾವು ನಮ್ಮ ಮನೆ ಕಡೆ ಫ್ಯಾಮಿಲಿಯವರೇ ಸುತ್ತಮುತ್ತ ತುಂಬ್ಕೊಂಡಿದ್ದೀವಿ. ಏನಂದರೆ ಇಲ್ಲಿ ಏನು ಎಡೆ ಇಡ್ತೀವಿ ಅದು ಸೀಳುತ್ತೆ, ಅರ್ಧಕ್ಕೆ ಮಧ್ಯ ಭಾಗ ಬಿಡುತ್ತೆ, ಆವಾಗ ದೇವ್ರಿಗೆ ಇಷ್ಟ ಆಗಿದೆ ಅಂತ. ಸೊ ನಾನು ಮಧ್ಯದಲ್ಲಿ ಬಂದು ವಿಡಿಯೋ ರೆಕಾರ್ಡ್ ಮಾಡಿದೆ, ಯಾಕಂದರೆ ದೇವ್ರಿಗೆ ಇದು ಕೊಡೋಕೆ ಹೋಗಿದ್ನಲ್ಲ ತಂಬಿಟ್ಟು ಆರತಿ, ಅದಕ್ಕೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ನೋಡಿ ಅಲ್ಲಿ ಲಾಸ್ಟಲ್ಲಿ ಒಂದು ಮುದ್ದೆ ಇದೆ, ಅದು ಅರ್ಧ ಸೀಳ್ಬಿಟ್ಟಿದೆ, ನೋಡ್ಬೋದು ನೀವೇ. ಸೊ ಇಲ್ಲಿ ಎಲ್ಲ ಹಾಕ್ಬಿಟ್ಟು ಇಡ್ತಾರೆ, ಅದು ಮುದ್ದೆ ನೋಡ್ಬೋದು ಸೀಳ್ಬಿಟ್ಟಿದೆ ನೋಡಿ. ಇವಾಗ ಅನ್ನ ಕೂಡ ಸೀಳ್ಬಿಡ್ತು ಚೆನ್ನಾಗಿತ್ತು. ಈ ಥರ ಆದರೆ ದೇವ್ರಿಗೆ ಹರಕೆ ಸಲ್ಲಿದೆ ಅಂತ ಹೇಳ್ತಾರಂತೆ. ಸೊ ಒಂದು ಬಾಕ್ಸಲ್ಲಿ ಗುಡ್ಡೆ ಥರ ಮಾಡಿರ್ತಾರೆ, ದೇವ್ರಿಗೆ ಪೂಜೆ ಮಾಡಿದ್ಮೇಲೆ ಅದು ಮಧ್ಯಭಾಗದಲ್ಲಿ ಸೀಳುತ್ತೆ. ಸೊ ನೀವು ವಿಡಿಯೋನ ಮತ್ತೆ ಒಂದ್ಸರಿ ರೀಕ್ಯಾಪಲ್ಲಿ ನೋಡಿ, ಮತ್ತು ಅಥವಾ ಹಿಂದಿಂದ ಮತ್ತೆ ಒಂದ್ಸರಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅನ್ನ ಸೀಳ್ಬಿಡೋದು ಅದೆಲ್ಲ. ಯೂಶಲಿ ಯಾರು ಎಷ್ಟೇ ಇಟ್ಟಿರೋದು ಸೀಳ್ಬಿಡುತ್ತೆ ಅಂತ ಹರಕೆ ಒಪ್ಪಿಗೆ ಆಗಿದ್ದರೆ. ಮುದ್ದೆ ನೋಡಿ, ಯೂಶಲಿ ಮುದ್ದೆ ಅಷ್ಟು ಓಪನ್ನಾಗಿ ಬಾಯಿ ಬಿಡೋಲ್ಲ. ಸೊ ಇಲ್ಲಿ ಬಿಟ್ಟಿದೆ, ನೀವೇ ನೋಡ್ಬೋದು. ಸೊ ನಮ್ಮ ಆಂಟಿ ಹೇಳಿದ್ರು ಹೋಗಿ ವೀಡಿಯೋ ಮಾಡ್ಕೊಂಡು ನೀಟಾಗಿ ಆಗಿದೆ ಹೋಗು ಅಂತ. ನನಗೂ ಇದು ಮರ್ತೋಗ್ಬಿಟ್ಟಿತ್ತು. ಲಾಸ್ಟ್ ಚಿಕ್ಕವರಿದ್ದಾಗ ನಾವು ಹರಕೆ ತೀರ್ಸೋಕ್ಕೆ ಬಂದಿದ್ದು, ಆಮೇಲೆ ಮತ್ತೆ ನೋಡಿದೆ, ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ, ನೀವೇ ನೋಡ್ಬೋದು. ಸೊ ನಮ್ಮಮ್ಮ, ನಮ್ಮ ಮಾಮ, ನಮ್ಮ ಅತ್ತಿಗೆ ಎಲ್ಲರೂ ಆಲ್ಮೋಸ್ಟು ಬಂದಿದ್ದರು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಪ್ರಸಾದ ಎಲ್ಲ ಕೊಟ್ಟಮೇಲೆ ಲಾಸ್ಟ್ ಟೈಮ್ ಒಂದು ಮೆಮೊರಿ ಏನಂದರೆ, ಈ ಪ್ರಸಾದಕ್ಕೆ ಬ್ರ್ಯಾಂಡಿ ವಿಸ್ಕಿನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೊಟ್ಬಿಟ್ಟಿದ್ರು ನಮಗೆಲ್ಲ. ಸೊ ಅದೊಂದು ಮೆಮೊರಿ ಇತ್ತು. ಸೊ ನಾನು ಈ ಸರಿ ಹೇಳ್ತಾಯಿದ್ದೆ, ನಮ್ಮ ಅಜ್ಜಿ ಒಬ್ಬರು ಪಿಂಕ್ ಸ್ಯಾರಿ ಉಟ್ಕೊಂಡಿದ್ದಾರೆ, ಕಮಲಾ ಅಜ್ಜಿ ಅಂತ ಅವ್ರ ಹೆಸರು.
ಅವ್ರಿಗೆ ಹೇಳ್ತಾ ಇದ್ದೆ, ಕಮಲವ್ವ ಈ ಸರಿ ಮಾತ್ರ ಹಂಗೆ ಮಿಕ್ಸ್ ಮಾಡ್ಬಿಟ್ಟು ಕೊಡಬೇಡಿ, ಹಂಗೆ ಕುಡಿಬೇಕಾದ್ರೆ ತಿಂದ್ಬಿಡ್ತೀನಿ, ಮಿಕ್ಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ. ಸೊ ಹಂಗಾಯ್ತು ಅಷ್ಟೇ. ಇಲ್ಲಿ ಪ್ರಸಾದ ಎಲ್ಲ ಇಟ್ಟು ದೇವ್ರಿಗೆ ಹರಕೆ ಒಪ್ಪಿಸಿ ಪೂಜೆ ಎಲ್ಲ ಮಾಡಿ ನಮಗೆ ಅದೇ ತೀರ್ಥ ಹೂವು ಎಲ್ಲ ಕೊಡ್ತಾರೆ. ಸೊ ಅದಾದಮೇಲೆ ನಾವು ಅಲ್ಲಿ ಹೋಗಿ ಮತ್ತೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದೆಯಾ ಅಂತ ಆಮೇಲೆ ಎಲ್ಲರಿಗೂ ಊಟಕ್ಕೆ ಬಡಿಸೋದು. ತುಂಬ ಚೆನ್ನಾಗಾಯಿತು ಫಂಕ್ಷನ್ ಅಂತಲೇ ಹೇಳ್ಬೋದು. ಸೊ ನಮ್ಮಮ್ಮ ಸುಮಾರು ಒಂದು 5-6 ವರ್ಷಗಳಿಂದ ಈ ಹರಕೆ ಕಟ್ಕೊಂಡಿದ್ರು. ಸೊ ಹರಕೆಗೆ 12 ವರ್ಷ ಟೈಮ್ ಇರುತ್ತಲ್ಲ, 12 ವರ್ಷದ ಒಳಗಡೆ ಮುಗಿಸ್ಬೇಕು ಹರಕೆ ಯಾವುದೇ ಇದ್ರೂ. ಸೊ ಅದನ್ನು ಇವಾಗ ಮುಗಿಸಿರೋದು ಅಷ್ಟೇ. ಸೊ ಓವರಾಲ್ ಹೇಗೆ ಅನ್ನಿಸ್ತು ನಿಮಗೆ, ಇದು ಪವಾಡ ಅನಿಸ್ತಾ ಅಥವಾ ಮೂಢನಂಬಿಕೆ ಅನಿಸ್ತಾ ಕಮೆಂಟಲ್ಲಿ ಹೇಳಿ. ಸೊ ಪಾಸಿಟಿವ್ ವೈಬ್ಸ್ ಅಂತ ನಂಗೆ ಅನಿಸ್ತು ಅಷ್ಟೇ. ಆ್ಯಂಡ್ ಅದಾದಮೇಲೆ ನಾನು ನನ್ನ ತಮ್ಮ ಆಚೆ ಬಂದು, ಅಕ್ಕ ನೀನು ದೇವಸ್ಥಾನದೇ ವಿಡಿಯೋ ಮಾಡಿಲ್ವಲ್ಲ ಅಂತ ಅವ್ನು ಹೇಳಿದ್ಮೇಲೆ ನಂಗೆ ನೆನಪಾಗಿದ್ದು, ನಾನು ದೇವಸ್ಥಾನದ ವಿಡಿಯೋ ಮಾಡಿಲ್ಲ ಅಂತ. ಸುತ್ತಮುತ್ತ ಅಂತೂ ತುಂಬ ಚೆನ್ನಾಗಿದೆ, ಏನಂತಾರೆ ಅಟ್ಮಾಸ್ಫಿಯರ್. ಸೊ ನಾವು ಜಾತ್ರೆಗೆ ಬಂದಾಗಂತೂ ಇಲ್ಲೆಲ್ಲ ಜನ ತುಂಬಿರ್ತಾರೆ, ಬಟ್ ಇವಾಗ ಅಷ್ಟಾಗಿ ಇಲ್ಲ ಅಷ್ಟೇ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದೇವಸ್ಥಾನಕ್ಕೆ ವಿಸಿಟ್ ಮಾಡಿದರೆ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಸೊ ಹೊರಗಡೆ ಎಲ್ಲಾದರೂ ಬಂದಾಗ ಕಸಿನ್ಸ್ ಜೊತೆ ಒಂದಷ್ಟು ಸೆಲ್ಫೀಸ್ ಇರುತ್ತಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ವಿಡಿಯೋ ಬಗ್ಗೆ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.